ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಸೊ ವಿಡಿಯೋದಲ್ಲಿ ಆ್ಯಕ್ಚುಲಿ ಕಾಣಿಸ್ಕೊಳ್ತಾ ಒಂದು ವೀಕ್ ಆಗಿಬಿಟ್ಟಿದೆ ಅಂತ ಅಂದ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ತೋರಿಸ್ತೀನಿ ನೋಡಿ. ಸೊ ಆಲ್ರೆಡಿ 10:30ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಂಗಡಿಲೇ ಪಾಪನ ಮಲಗಿಸ್ ಬಂದಿದ್ದೀನಿ. ಅಂಗಡಿಲಿ ಅಮ್ಮ ಇದ್ದಾರೆ. ಸೊ ಲೋಕಿ ಸಂತೆಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ಇವತ್ತಿಂದ ಅವನು ಸಂತೆಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ಅಮ್ಮನ್ನ ಕರೆಸ್ಕೊಂಡಿದ್ದೀನಿ ಪ್ಲೇಸ್ಮೆಂಟಿಗೆ. ಇನ್ನು ಬೆಳಗ್ಗೆನೇ ತಿಂಡಿಗೆ ಅಂತ ಹೇಳಿ ಸೊ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಮತ್ತು ಅಡುಗೆಗೂ ಕೂಡ ಒಂದೇ ಸಲ ಬಸ್ಸಾರು ಮಾಡ್ಕೊಂಬಿಟ್ಟಿದ್ದೀನಿ. ನಾವು ಹೊಲದಲ್ಲಿ ಕಿತ್ಕೊಂಡ್ಬಂದಿದ್ದು ಸೊಪ್ಪಲ್ಲಿ ತೋರಿಸ್ತೀನಿ ನೋಡಿ. ಮಧ್ಯಾಹ್ನಕ್ಕೆ ಆಲ್ರೆಡಿ ನಾನು ಅಲ್ಲಿಂದ ದಂಟಿನ ಸೊಪ್ಪು ಥರನೇ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಸೊಪ್ಪಲ್ಲಿ ಮತ್ತೆ ಪಲ್ಯ ಮಾಡಿದ್ದೀನಿ ತೊಗರಿಬೇಳೆ ಹಾಕಿ. ಇನ್ನು ಬಸ್ಸಾಂಬಾರೂ ಅಷ್ಟೇ ಇಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಇನ್ನು ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಬಂದು ಇನ್ನೇನಿದ್ರು ಅನ್ನ ಮಾಡ್ಕೋಬೇಕಷ್ಟೇ. ಈಗ ಪಾಪುಗೆ ಆ್ಯಕ್ಚುಲಿ ಮಧ್ಯಾಹ್ನಕ್ಕೆ ಬಿಸಿ ಅನ್ನನೇ ಬೇಕಲ್ವಾ. ಸೊ ಹಾಗಾಗಿ ಅನ್ನ ಒಂದು ಮಾಡ್ಕೊಬೇಕು ಗೈಸ್. ಇನ್ನು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ನೋಡ್ತಿರ್ಬೋದು. ಸೊ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಕೆಲಸದವ್ರಿಗೆ ಆ್ಯಕ್ಚುಲಿ ಈಗ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೇನು ಅವ್ರಿಗೂ ಕೂಡ ಟೀ ತೊಗೊಂಡು ಹೋಗಬೇಕು. ಈ ಅಮ್ಮನ್ನ ಆ್ಯಕ್ಚುಲಿ ಅಂಗಡಿಲಿ ಬಿಟ್ಟು ನಾನು ಮನೆಗೆ ಬಂದಿದ್ದೀನಿ. ಟೀ ಮಾಡ್ಕೊಂಡು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು. ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಗೈಸ್, ಆ್ಯಕ್ಚುಲಿ ಇವತ್ತು ಸೊ ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನು ತೋರಿಸ್ಬೇಕು. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ಎಲ್ಲ ಹೋಗುತ್ತೋ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವರ ಆಶೀರ್ವಾದ ಏನೂ ಆಗಲಿಲ್ಲ. ಬಟ್ ಟಾರ್ಪಲ್ ಬಂತು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ನಾವು ಬ್ಯಾಕ್ ಸೈಡ್ ಪ್ಲಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಸೊ ಮಳೆ ಬಂದು ಈ ಥರ ಫ್ರಂಟಿಗೆ ಬಂತು. ಅಂದರೆ ಸೂರ್ಯನ ಈಸ್ಟ್ ಫೇಸ್ಟಲ್ಲಿ ಮಳೆ ಬಂದಿದೆ. ಸೊ ಹಂಗಾಗಿ ಅದು ಏನೂ ಆಗಲಿಲ್ಲ. ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲಕ್ಕಿಲಿ ಅದೇನೂ ಆಗಲಿಲ್ಲ. ಸ್ವಲ್ಪ ಆಗಷ್ಟೇ ಮಾಡಿರೋ ಸಿಮೆಂಟಿಗೆ ಮಾತ್ರ ಸ್ವಲ್ಪ ಉದುರೋಗಿದೆ ಅಷ್ಟೇ. ಸೊ ಪ್ಲಾಸ್ಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆಗಡೆ ಡಿಸೈನ್ ಮಾಡಿಸೋದಕ್ಕೂ ಕೂಡ ಸೊ ಅಲ್ಲೂ ಕೂಡ ಒಂದಿಬ್ಬರು ಕಟ್ತಾ ಇದ್ದಾರೆ. ಈಗ ಅವರಿಗೂ ಕೂಡ ಕಾಫಿ ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವತ್ತು ತೋರಿಸ್ತೀನಿ. ನಾವಿನ್ನೇನು ಆಲ್ಮೋಸ್ಟ್ ದೀಪಾವಳಿ ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಗೊತ್ತಿಲ್ಲ ಎಷ್ಟೊತ್ತಿಗೆ ಮುಗಿಸ್ತಾರೆ ಏನು ಅಂತ. ಸೊ ಯಾರಾದರೂ ಹೊಸದಾಗಿ ಮನೆ ಕಟ್ಟಿರೋರು ಏನಾದರೂ ಐಡಿಯಾಸ್ ಇದ್ದರೆ ಕೊಡಿ. ಹಾಗೆ ಪೇಂಟ್ ಮಾಡಿಸೋದಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಾ ಇಲ್ಲ ಅದನ್ನು ಏನು ಮಾಡೋದು ಅಂತ. ಒಬ್ಬರು 6 ಲಕ್ಷ ಬೇಕು ಅಂತಾರೆ, ಒಬ್ಬರು 7 ಲಕ್ಷ ಬೇಕು ಅಂತಾರೆ, ಇನ್ನು ಕೆಲವರು ಒಂದು 10 ಲಕ್ಷ ಬೇಕು ಅಂತಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ಹೇಳಿರ್ತಾ ಇರ್ತಾರೆ. ಬಟ್ ಒಂದು ಅಂದಾಜು ಪರ್ಟಿಕ್ಯುಲರಾಗಿ ಯಾರಿಗಾದರೂ ಸೊ ಇಷ್ಟೇ ಆಗುತ್ತೆ ಅನ್ನೋರು ಗೊತ್ತಿದ್ದರೆ, ಈಗ ಹೊಸದಾಗಿ ಮಾಡಿರೋರಿದ್ದರೆ ಶೇರ್ ಮಾಡಿ ಗೈಸ್. ಹಾಗೆ ಯಾವ ಪೇಂಟ್ ಮಾಡಿಸ್ಬೇಕು ಅನ್ನೋದು ಕೂಡ ನಮಗಂತೂ ತುಂಬ ಕನ್ಫ್ಯೂಷನ್ಸ್ ಇದೆ. ಕೆಲವರು ಹೇಳ್ತಾರೆ ಏಷ್ಯನ್ಸ್ ಪೇಂಟ್ ಮಾಡಿದ್ರೆ ಇವಾಗ ಮೊದಲಿನ ಥರ ಇಲ್ಲ, ಏಷ್ಯನ್ ಅಂತ ತುಂಬ ಲೋಕಲ್ ಕಂಪ್ನಿಗಳು ಮಿಕ್ಸ್ ಆಗಿಬಿಟ್ಟಿದೆ. ಒರಿಜಿನಲ್ ಏಷ್ಯನ್ ಯಾವುದು, ಡೂಪ್ಲಿಕೇಟ್ ಏಷ್ಯನ್ಸ್ ಯಾವುದು ಅಂತ ನಿಮ್ಗೆ ಗೊತ್ತಾಗಲ್ಲ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಬಿರ್ಲಾದಲ್ಲಿ ಹಾಕಿ ಚೆನ್ನಾಗಿದೆ ಅಂತ. ಅವ್ರವ್ರಿಗೆ ಒಬ್ಬೊಬ್ರಿಗೆ ಏನೇನು ಅನಿಸುತ್ತೋ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ಸೊ ನಾವು ಥಿಂಕ್ ಮಾಡಿರೋದಿಷ್ಟೇ, ನಮ್ಮ ಬಜೆಟ್ಗೆ ನಾವು ಅಂದ್ಕೊಂಡಿದ್ದಂಗೆ ನಮ್ಮ ಕೈಯಲ್ಲಿ ಆಗೋಷ್ಟರ ಮಟ್ಟಿಗೆ ಮಾಡಿಸೋಣ. ತುಂಬ ಹೈ ಕ್ವಾಲಿಟಿಲೂ ಬೇಡ, ತುಂಬ ಲೋ ಕ್ವಾಲಿಟಿನೂ ಬೇಡ. ಸೊ ಆ್ಯಾವ್ರೇಜ್. ಇನ್ನೇನು ನಮ್ಮಂಥ ಮಿಡಲ್ ಕ್ಲಾಸ್ ಜನ ಮಿಡಲ್ ಕ್ಲಾಸಲ್ಲೇ ಅಷ್ಟೇ ಯೋಚನೆ ಮಾಡೋಕ್ಕಾಗೋದಲ್ವ. ಸೊ ಹಾಗಾಗಿ ಅದಷ್ಟರಲ್ಲೇ ಆಗೋವಂಥದ್ದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿರೋರು ನಿಜವಾಗ್ಲೂ ಎಲ್ಲಿ ತೊಗೊಂಡ್ರೆ ಬೆನಿಫಿಟ್ ಅಂತ ಹೇಳಿ. ನಾವಿರೋದು ಹಾಸನ ಡಿಸ್ಟಿಕ್ ಆಗಿರೋದ್ರಿಂದ ಇಲ್ಲೆಲ್ಲಾದರೂ ಸರೌಂಡಿಂಗ್ಸ್ ನಿಮಗೆ ಗೊತ್ತಿರೋದಿದ್ದರೆ ಸೊ ಶೇರ್ ಮಾಡಿ ಗೈಸ್. ಅಲ್ಲೇ ಹೋಗಿ ಖಂಡಿತ ತೊಗೊಂಡು ಬರ್ತೀನಿ. ಇನ್ನೇನು ಟೀ ಕೂಡ ಆಗ್ತಾಯಿದೆ. ಸೊ ಟೀ ಮುಗಿಸ್ಕೊಂಡು ಅಲ್ಲಿ ಹೋಗೋಣ. ಸೊ ಬನ್ನಿ, ಟೀ ಆಯ್ತಾ ಇಲ್ವಾ ನೋಡೋಣ. ಸೊ ಟೀ ಕೂಡ ಮುಗೀತು. ಈಗ ಇನ್ನೇನು ಸೋಸ್ಕೊಂಡು ತೊಗೊಂಡೋಗಿ ಕೊಡಬೇಕು. ಸೊ ಲೋಕಿ ಇದ್ದಿದ್ರೆ ಆ್ಯಕ್ಚುಲಿ ಒಂದೊಂದು ಟೈಮ್ ಆ್ಯಕ್ಚುಲಿ ಹೋಟ್ಲಲ್ಲೇ ತೊಗೊಂಡೋಗಿ ಕೊಡ್ತಿದ್ದ. ಸೊ ಈಗಿಲ್ಲ. ಸೊ ಹೋಟ್ಲಿಗೆಲ್ಲ ನಾವು ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂಥೇಳಿ ಮಾಡಿಕೊಡ್ತೀನಿ. ಗೊತ್ತಲ್ವಾ ಹೋಟ್ಲ್ ಕಡೆ ಅಂತ ಹೇಳಿದ್ರೆ ತುಂಬ ಜನ ಬಾಯ್ಸ್ ಇರ್ತಾರೆ. ಸೊ ಇನ್ನೇನು ಟೀ ಸೋಸ್ಕೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಟೀ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು, ಅಮ್ಮ ಆ್ಯಕ್ಚುಲಿ ಹೇಳಿದ್ದಾರೆ ಸೊ 7 ಮೆಂಬರ್ಸ್ ಇದ್ದಾರೆ ಅಂತ. ಅವ್ರಿಗಷ್ಟಕ್ಕೂ ಮಾಡ್ಕೊಂಡಿದ್ದೀನಿ. ಅಮ್ಮನ ಫೋನು ಆ್ಯಕ್ಚುಲಿ ಚಾರ್ಜ್ಗೆ ಹಾಕಿದ್ದೆ.
ಈಗ ಅಮ್ಮಂದು ಫೋನ್ ಕೊಟ್ಬಿಟ್ಟು ಅಂಗಡಿ ಹತ್ರ ಅಮ್ಮಂಗೆ ಒಂದು ಸ್ವಲ್ಪ ಟೀ ಕುಡಿತಾರ ಕೇಳಿಕೊಂಡು ಮನೆ ಹತ್ರ ಹೋಗಿ ಸೊ ಇವತ್ತು ನಮ್ಮನೆ ಕೆಲಸ ಏನು ಮಾಡ್ತಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಸೊ ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ತಲೆ ಬಿಸಿ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಇಷ್ಟೊಂದು ಟೆನ್ಷನ್ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಬನ್ನಿ ಮನೆ ಹತ್ರ ಹೋಗಿ ವ್ಲಾಗ್ ಮಾಡ್ತೀನಿ. ಸೊ ಕಾಫಿ ಮಾಡ್ಕೊಂಡ್ಬಂದು ಮನೆ ಹತ್ರ ಬಂದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನೆನ್ನೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಮತ್ತು ಮಳೆನೂ ಇತ್ತು. ಸೊ ಫಸ್ಟ್ ಫ್ಲೋರು ಪ್ಲಾಸ್ಟಿಂಗ್ ಮಾಡೋದನ್ನು ನನಗೆ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ. ಈಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದಾರೆ ಅವರು. ಸೊ ಪಾಪ ಈ ಕಡೆ ಮಳೆ ಬರುತ್ತೆ ಅನ್ನೋದು ಇದೆ, ವೆದರು ಕೂಡ ತುಂಬ ಒಂದು ಸ್ವಲ್ಪ ಮೋಡ ಹಾಗೆ ಇದೆ. ಒಂದು ಕಡೆ ಅವ್ರಿಗೆ ಟೆನ್ಷನ್ನು, ಮಳೆ ಬಂದರೆ ಎಲ್ಲೆಲ್ಲ ಬಿದ್ದೋಗುತ್ತೆ ಅಂತ. ಈಗ ಏನು ಅವ್ರು ಕಿಟಕಿ ಮಾಡ್ತಾಯಿದ್ದಾರೆ, ಇದು ಆ್ಯಕ್ಚುಲಿ ಒಂದು ರೌಂಡ್ ಮಳೆ ಬಂದು ಉದ್ರೋಗಿತ್ತು. ಸೊ ಮತ್ತೆ ಮಾಡ್ತಾಯಿದ್ದಾರೆ. ಪಾಪ ಅವ್ರಿಗೂ ಅಷ್ಟೇ ಕಷ್ಟ ಇರುತ್ತೆ, ಬಟ್ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಇನ್ನು ಟೀ ಹಾಕ್ಕೊಡ್ತಾಯಿದ್ದೀನಿ ನೋಡಿ, ಮೇಸ್ತ್ರಿನೇ ಹಾಕ್ಕೊಡ್ತಾಯಿದ್ದಾರೆ. ಇನ್ನು ಅವರು ಕೂಡ ಟೀ ಕುಡ್ಕೊಂಡು ಪಾಪ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅವ್ರು ಕುಡ್ದಿದ್ದ ತಕ್ಷಣವೇ ಇನ್ನು ಅವರು ಕೂಡ ಕಂಟಿನ್ಯೂ ಆಗಿ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ ಗೈಸ್. ಇನ್ನು ಕೆಲವರಾದರೆ ವೇಸ್ಟ್ ಮಾಡ್ತಾರೆ ಟೈಮು, ಬಟ್ ಇವ್ರು ಆ ಥರ ಮಾಡಲ್ಲ. ಇನ್ನು ಹಾಗೆ ಅವರು ಹಿಂದೆಗಡೆ ಆ್ಯಕ್ಚುಲಿ ಪ್ಲಾಸ್ಟಿಂಗ್ ಮಾಡ್ತಾರೆ. ಇನ್ನು ಇದು ಫ್ರಂಟಿಗೆ ಆ್ಯಕ್ಚುಲಿ ಸ್ಟೀಲ್ ಗ್ರಿಲ್ ಹಾಕ್ಸೋಣ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಗ್ರಿಲ್ ಹಾಕ್ಸೋಕ್ಕೆ 3 ಫ್ಲೋರೂ ಸೇಮ್ ಒಂದೇ ಪ್ಯಾಟ್ರನಲ್ಲಿ ಬರಲಿ ಅಂತ ಹೇಳಿ ಈ ಥರ ಪಿಲ್ಲರ್ ಟೈಪು ಇಟ್ಕೆಲ್ಲೇ ಕಾಲಮ್ ರೈಸ್ ಮಾಡಿಸ್ಕೊಂಡಿದ್ದೀನಿ. ಸೆಂಟ್ರಲ್ಲಿ ಗ್ರಿಲ್ಲಿಂಗ್ ಹಾಕ್ಸೋಣ ಅಂತ. ಸೊ 3 ಫ್ಲೋರ್ ಅಂದರೆ ಟಾಪ್ ಫ್ಲೋರು ಮತ್ತು ಗ್ರೌಂಡು ಫಸ್ಟ್ ಸೆಕೆಂಡ್ ಇದೇ ಥರ ಕಂಟಿನ್ಯೂ ಆಗುತ್ತೆ. ಇನ್ನು ಹಾಗೆ ಮೇಲ್ಗಡೆ ಕೂಡ ತೋರಿಸ್ತೀನಿ ಹೆಂಗೆ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಎಲ್ಲ ಟೈಲ್ಸ್ ಈ ಥರ ಹಾಕಿದ್ದಾರೆ. ಬಟ್ ಅಮ್ಮ ಬಂದು ಆ್ಯಕ್ಚುಲಿ ನನ್ನೂ ಕೂಡ ಬೈದು, ಫಸ್ಟೆಲ್ಲ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸೊ ಕಸ ಎಲ್ಲ ಹಾಗೆ ಇತ್ತು, ಇವತ್ತು ನೋಡಿ ಅಮ್ಮ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಅನಿಸುತ್ತೆ ಹೇಳೋದು ಗೈಸ್, ಯಾರಾದರೂ ಒಬ್ಬರು ದೊಡ್ಡವ್ರು ಇರಬೇಕು ಹೇಳ್ಕೊಡೋಕ್ಕೆ ಅಂತ. ಸೊ ಬನ್ನಿ ಮೇಲೆ ತೋರಿಸ್ತೀನಿ. ಟೆರೇಸ್ ಮೇಲೆ ಬಂದಿದ್ದೀನಿ. ಸೊ ಟೆರೇಸ್ ಮೇಲಂತೂ ತುಂಬ ಮಿಸ್ಸಿಯಾಗಿದೆ, ನೀವು ನೋಡ್ತಿರ್ಬೋದು. ಅದು ಆ್ಯಕ್ಚುಲಿ ವಾಶ್ರೂಮ್ದು. ಇದು ಒಂದು ಸಿಂಗಲ್ ರೂಮ್ ಕಟ್ಟಿರೋದು. ಈ ಕಡೆ ಫ್ರಂಟಿಗೆ ಆಗಿಲ್ಲ, ಈಗ ಬ್ಯಾಕ್ ಸೈಡ್ ಮಾತ್ರ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಗ್ರಿಲ್ಲಿಂಗ್ಸ್ ಹಾಕ್ಸೋದಕ್ಕೆ ಅಂತ ಹೇಳಿ 3 ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಸೊ 3 ಮನೆಗೂ ಈ ಥರ ಡಿಸೈನ್ಸ್ ಹಾಕ್ಸಿದ್ದೀನಿ. ನೋಡ್ಬೋದು, ಬನ್ನಿ ತೋರಿಸ್ತೀನಿ. ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಸೊ ಈ ಥರ ಗ್ರಿಲ್ಲಿಂಗ್ ಹಾಕ್ಸೋದಕ್ಕೆ ಅಂತಲೇ ಹೇಳಿ ಬಿಟ್ಟಿದ್ದೀನಿ. ಈ ಕಡೆ ಆಗಿದೆ, ಇನ್ನು ಕೆಳಗಡೆ ಅವ್ರು ಮಾಡ್ತಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಇನ್ನೂ ಮಾಡ್ತಿದ್ದಾರೆ, ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದು ಎದುರುಗಡೆ ಮನೆಯದು, ನೋಡಿದ್ರಲ್ಲ. ಸದ್ಯಕ್ಕೆ ಈ ಹಂತಕ್ಕೆ ಬಂದಿದೆ ಗೈಸ್, ಇನ್ನೂ ಬೇಜಾನ್ ಕೆಲಸ ಇದೆ. ಸೊ ಪ್ಲಾಸ್ಟಿಂಗ್ ಅಂತೂ ನಾನು ಆಗಲೇ ತೋರಿಸಿದ್ದೀನಿ. ಬ್ಯಾಕ್ ಸೈಡ್ ಮಾಡ್ತಾ ಇರೋದು, ಅಂದರೆ ಈ ರೂಮಿಂದ ಬ್ಯಾಕ್ ಸೈಡ್ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಸೈಡ್ ಮಾಡಬೇಕು, ಮತ್ತು ಈ ಸೈಡ್ ಫ್ರಂಟಿಗೂ ಮಾಡಬೇಕು. ಆಲ್ಮೋಸ್ಟ್ ಈ ತಿಂಗಳೆಲ್ಲ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. 1 ಮಂತ್ ಅವ್ರು ಪ್ಲಾಸ್ಟಿಂಗ್ಗೆ ಕೇಳಿದ್ದಾರೆ. ಇನ್ನು ಒಳಗಡೆ ಎಲ್ಲ ಆಗಿದೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಒಳಗಡೆ ಟೈಲ್ಸ್ ಕೂಡ ಹಾಕಾಗಿದೆ, ಈಗ ತೋರಿಸಿದ್ದೀನಿ ನಿಮ್ಗಾಗಲೇ. ಸೊ ಕೆಲಸ ಅಂತೂ ತುಂಬ ಅಂದರೆ ತುಂಬಾ ಪೆಂಡಿಂಗ್ ಇದೆ. ನಾವು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಲೇಟ್ ಆಗ್ತಾನೇ ಇದೆ ಗೈಸ್. ಸೊ ಮನೆ ಕಟ್ಟೋದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇಷ್ಟೊಂದು ರಿಸ್ಕು ಅಂತ ಗೊತ್ತಿರಲಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ರೂಮ್ ತೋರಿಸ್ತೀನಿ ನೋಡಿ. ಸೊ ಈ ರೂಮು ಇದು ಆ್ಯಕ್ಚುಲಿ ಒಂದು ಸಿಂಗಲ್ ರೂಮ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಗೆ ನೆಂಟರು ಜಾಸ್ತಿ ಬರ್ತಾರಲ್ಲ, ಹಾಗಾಗಿ ಅಂದರೆ ವೆಕೇಷನ್ ಇದ್ದಾಗ ಅಷ್ಟೇ ಬರೋದು. ಸೊ ಹಾಗಾಗಿ ಈ ರೂಮ್ ಮಾತ್ರ ಹಾಗೆ ಮಾಡಿಸಿಟ್ಟಿದ್ದೀವಿ. ಇದು ಇನ್ನೂ ರೀಸೆಂಟಾಗಿ ಮೋಲ್ಡ್ ಆಗಿರೋದು, ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ಇದು ಒಂದು ರೂಮ್ ಪೆಂಡಿಂಗಲ್ಲಿದೆ. ಈ ರೂಮ್ ಮಾಡಿಸಿರೋದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾವಿರೋದಕ್ಕಷ್ಟೇ. ಸೊ ಇದೇನು ಯಾವುದೇ ರೆಂಟ್ ಪರ್ಪಸ್ಸಿಗೆ ಏನೂ ಮಾಡಿಸಿಲ್ಲ. ಸೊ ಇನ್ನೂ ತುಂಬ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇದೆ. ನೋಡೋಣ ಯಾವಾಗ ಏನಾಗುತ್ತೋ ಅದೇ ಆಗೋದು. ನಾವೇನೇ ಅಂದ್ಕೊಂಡ್ರೂ ಆಗೋ ಟೈಮಿಗೆ ಅಷ್ಟೇ ಆಗೋದು. ನನಗಂತೂ ಟೈಮ್ ಅಂತೂ ಈಗ ಎಷ್ಟು ಕೊಡ್ತಿದ್ರು ಸಾಲ್ತಾನೆ ಇಲ್ಲ ಟೈಮ್. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ರಿತಿಕ್ಷನ್ದು ಎಕ್ಸಾಮ್ಸ್ ಬೇರೆ ಇದೆ, ಲೋಕಿ ಇಲ್ಲ, ಅವಳಿಗೆ ಓದಿಸ್ಕೊಂಡು ಅವಳನ್ನ ನೋಡಿಕೊಂಡು ತಿಂಡಿ ಅಡುಗೆ ಒಟ್ಟಿಗೆ ಮಾಡಿ ಅವಳನ್ನ ವ್ಯಾನಿಗೆ ಹತ್ತಿಸಿ ಇಲ್ಲಿ ಬಂದು ಇಲ್ಲಿ ಕ್ಯೂರಿಂಗ್ ಮಾಡಿ ಟೈಮ್ ಸಾಲ್ತಿಲ್ಲ. ಮತ್ತು ಗ್ಯಾಪ್ ಸಿಕ್ಕಿದಾಗ ಮನೆಗೆ ಹೋಗಿ ಋತ್ವಿಕ್ಗೋಸ್ಕರ ಅಡುಗೆ ಮಾಡಿಕೊಂಡು ಅಂಗಡಿ ಇದು ಬ್ಯಾಲೆನ್ಸ್ ಈಗ ಸ್ವಲ್ಪ ದಿನದ ಮಟ್ಟಿಗೆ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಲೀಡ್ ಮಾಡೋಣ. ನೋಡೋಣ ದೇವ್ರು ಎಲ್ಲಿವರೆಗೂ ಲೀಡ್ ಮಾಡೋ ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ಲೀಡ್ ಮಾಡೋಣ. ಇನ್ನೊಂದು ಏನಪ್ಪ ಅಂದರೆ ಅತಿಯಾಗಿ ಕಾಲು ಎಳೆಯೋ ಜನದ ಮುಂದೆನೇ ನಾವು ಬದುಕಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರೊಬ್ಬರು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಬೆಳೆಯೋದಕ್ಕೆ ಬಿಡಲ್ಲ. ಸೊ ನನ್ನ ಐಡಿಯಾ ಪ್ರಕಾರ ಕಾಲು ಎಳೆಯೋರು ಮುಂದೆ ಇದ್ದರೆ
ಅವ್ರು ನಮ್ಮನ್ನು ಎಷ್ಟು ಕಾಲು ಎಳಿತಾ ಇರ್ತಾರೋ, ಅವ್ರು ಎಷ್ಟು ಅವಮಾನಿಸ್ತಾರೋ ಅದು ಆ್ಯಕ್ಚುಲಿ ನಮಗೆ ಇನ್ನೂ ಒಳ್ಳೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಗೈಸ್. ಸೊ ಅವ್ರು ಹೇಳಿದ್ಬಿಟ್ರು ನಾವು ಕುಗ್ಬೇಕು ಅನ್ನೋದೇನಿಲ್ಲ. ಅವ್ರು ಹಂಗೆ ಮಾಡಿದಾರಲ್ಲ, ಅವ್ರ ಆಟಕ್ಕೋಸ್ಕರ ಆದರೂ ನಾವು ಮೇಲೆ ಬರಬೇಕು. ನನ್ನ ಜೊತೆ ಯಾವಾಗಲೂ ಸಪೋರ್ಟಿವ್ ಆಗಿ ನನ್ನ ತಾಯಿ ಇದ್ದೇ ಇರ್ತಾರೆ. ಸೊ ಈ ಥರ ಕಾಲು ಎಳೆಯೋರ ಮಧ್ಯೆ ಯಾರ್ಯಾರೆಲ್ಲ ಜೀವನ ಮಾಡ್ತಾಯಿದ್ದೀರಾ, ಹಾಗೆ ಮುಂದೆ ಹೊಗಳಿ ಹಿಂದೆ ತೆಗ್ಲೋರ ಮುಂದೆ ಯಾರ್ಯಾರೆಲ್ಲ ಜೀವನ ಮಾಡ್ತಾಯಿದ್ದೀರಾ, ಅವ್ರ ಜೊತೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಸೊ ಆಲ್ವೇಸ್ ನನ್ನ ಜೊತೆ ನಮ್ಮಮ್ಮ ಇರ್ತಾರೆ. ಅಮ್ಮ ಇಲ್ದಿರ ನಾನೇನೂ ಇಲ್ಲ. ಸೊ ನನಗೆಲ್ಲ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿನೇ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಅವರೇ ಇರ್ತಾರೆ. ನಾನು ಈಗ ರೀಸೆಂಟಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬ ಕುಗ್ಗಿದಾಗ ಅವರೇ ಸಪೋರ್ಟಿವ್ ಆಗಿ ನಿಂತಿದ್ದು. ಆಗ ಅನಿಸುತ್ತೆ ಅಂಥ ಟೈಮಲ್ಲಿ ಯಾರಾದರೂ ಒಬ್ಬರು ಅವ್ರು ಹಿಂಗೆ ಅಂತಿದ್ದಾರೆ, ಅದಕ್ಕೆ ಈ ಥರ ಮಾಡಬೇಕು ಅಂತ ಅದೇ ಸೊಲ್ಯೂಷನ್ ಅಂತ ಹೇಳ್ಕೊಡೋರು ಬೇಕು. ಸೊ ನನಗೆ ಆ ಸೊಲ್ಯೂಷನ್ ಅಂದರೆ ನಮ್ಮಮ್ಮ, ನಮ್ಮ ಅಕ್ಕ ತಂಗಿರ ಫ್ಯಾಮಿಲಿನೇ. ಅವ್ರು ಹೇಳ್ಕೊಡೋದ್ರಿಂದನೇ ನಾವು ಹಿಂಗಿರೋದು. ಸೊ ಹೇಳ್ಕೊಟ್ಟಿದ್ದು ಹೌದು, ಧೈರ್ಯ ತಗೊಂಡಿದ್ದೀನಿ ನಾನು. ಈಗ ಅದೇ ಚೆನ್ನಾಗಿ ಆಗ್ತಿದ್ದೆ. ನೋಡೋಣ ಯಾರ್ಯಾರು ಎಷ್ಟು ಅಂದ್ಕೊಳ್ತಾರೋ, ಎಷ್ಟು ಇದು ಮಾಡ್ತಾರೋ. ದೇವರೊಬ್ಬ ಇರ್ತಾನೆ, ಮನುಷ್ಯ ಇಲ್ಲಿ ಲೆಕ್ಕ ಹಾಕ್ಬೋದು, ಲೆಕ್ಕ ಹಾಕೋನೇ ಮೇಲೆ ಅಂತ ಹೇಳ್ತಾ ನಮ್ಮನೆ ಕೆಲಸ ಇಲ್ಲಿವರೆಗೂ ಬಂದಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಯಾರ್ಯಾರು ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.